ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿ ವ್ಯಾಪ್ತಿಯ ಏನು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ನಿಯಮಿತ ಏನು ವಾಣಿಜ್ಯ ಕಾರ್ಯ ಮತ್ತು ಪಾಲನಾ ಉಪನಿರ್ದೇಶಕರ ಉಪವಿಭಾಗ ಬಂದಿದ್ದೀವಿ. ಈಗಾಗಲೇ ನಾವು ಇವತ್ತು ಬೆಳಗ್ಗೆಯಿಂದ ತಳಕು ಹೋಬಳಿ ವ್ಯಾಪ್ತಿಯಾದ್ಯಂತ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಿದ್ದೀವಿ, ಆಮೇಲೆ ನಾಡ ಕಚೇರಿಗೆ ಭೇಟಿ ಕೊಟ್ಟಿದ್ದೀವಿ, ಮತ್ತೆ ರೈತ ಸಂಪರ್ಕ ಕೇಂದ್ರಕ್ಕೂ ಭೇಟಿ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಸಾರ್ವಜನಿಕರ ಕುಂದುಕೊರತೆಗಳ ವಿಲೇವಾರಿಗಾಗಿ ಅಥವಾ ಈಗಾಗಲೇ ಈ ಇಲಾಖೆಗೆ ಬಂದಂತ ಮನವಿಯ ವಿಚಾರವನ್ನ ಏನು ಯಾಕೆ ಇನ್ನು ಈ ಇಲಾಖೆಯವರು ಸರಿಪಡಿಸಿಲ್ಲ, ಮತ್ತೆ ಯಾಕೆ ಇದಕ್ಕೆ ಮೀನಮೇಷ ಮಾಡ್ತಾ ಇದ್ದಾರೆ, ಮತ್ತೆ ಯಾಕೆ ಇದನ್ನ ಈ ಸಮಸ್ಯೆಗೆ ಪರಿಹಾರನ ಕೊಡಲಿಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ನೇರವಾಗಿ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಇದಕ್ಕೆ ಶಾಶ್ವತವಾದಂತ ಪರಿಹಾರವನ್ನು ಪಡೆಯೋಣ ಅನ್ನುವ ಕಾರಣಕ್ಕಾಗಿ ನಾವು ಇವತ್ತು ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿ ಆದಂತ ನಾಗರಾಜ್ ಅವರಿದ್ದಾರೆ. ಆಮೇಲೆ ನಮ್ಮ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ಆದಂತ ಶ್ರೀಮತಿ ರೇಖಾ ಅವರಿದ್ದಾರೆ. ಆಮೇಲೆ ರೈತ ಘಟಕದ ಜಿಲ್ಲಾಧ್ಯಕ್ಷರಾದಂತ ರಾಜಣ್ಣ ಅವರು ಇದ್ದಾರೆ. ಮತ್ತೆ ಜಿಲ್ಲಾ ಉಪಾಧ್ಯಕ್ಷರಾದಂತ ದಾದಪೀರ್ ಅವರಿದ್ದಾರೆ. ಜಿಲ್ಲಾ ಕಾರ್ಯದರ್ಶಿ ಆದಂತ ನಮ್ಮ ಕೃಷ್ಣಮೂರ್ತಿ ಅವರಿದ್ದಾರೆ. ಆಮೇಲೆ ಇನ್ನೋರ್ವ ಜಿಲ್ಲಾ ಕಾರ್ಯದರ್ಶಿ ಆದಂತ ನಮ್ಮ ಗೋವಿಂದರಾಜ್ ಅವರಿದ್ದಾರೆ. ಆಮೇಲೆ ನಮ್ಮ ಇನ್ನೋರ್ವ ಜಿಲ್ಲಾ ಕಾರ್ಯದರ್ಶಿ ಆದಂತ ಬೈರೇಶ್ ಕುಮಾರ್ ಇದ್ದಾರೆ. ತಾಲೂಕಾ ಕಾರ್ಯದರ್ಶಿ ಆದಂತ ನಮ್ಮ ರಾಮರೆಡ್ಡಿ ಅವರಿದ್ದಾರೆ. ಮತ್ತೆ ಶ್ರೀಮತಿ ಜ್ಯೋತಿ ಅವರು ಜಿಲ್ಲಾ ರೈತ ಪ್ರಧಾನ ಕಾರ್ಯದರ್ಶಿಗಳು ತಾಲೂಕು ಚಳ್ಳಕೆರೆ ಅವರಿದ್ದೀವಿ. ಸರ್, ಈಗ ನಮಸ್ಕಾರ. ಇಷ್ಟೊತ್ತೆಲ್ಲ ನಾವು ಪರಿಚಯ ಮಾಡಿಕೊಟ್ಟಿದ್ದೀವಿ. ತಮ್ಮ ಪರಿಚಯ ಮಾಡ್ಕೊಡಿ. ನಾವು ಅಸಿಸ್ಟೆಂಟ್ ಇಂಜಿನಿಯರ್ ಟೆಕ್ನಿಕಲ್. ಓಕೆ. ಇಲ್ಲಿ ಎಲ್ಲಕ್ಕಿಂತ ಮುಖ್ಯಸ್ಥರು ಯಾರಿರಲಿ? ಹೋಗಿದ್ದಾರಾ ಸರ್? ಈಗ ಗ್ರಾಮ ಪಂಚಾಯತಿ ಕಾರ್ಯಾಲಯ ಎನ್ ದೇವರಹಳ್ಳಿ ಅವರು ನಿಮಗೆ ಒಂದು ಮನವಿಯನ್ನ ಮಾಡಿದ್ದಾರೆ. ಯಾವಾಗ ಮಾಡಿದ್ರು ಅಂತಂದ್ರೆ 8/5/2026 ಮಾಡಿದ್ರು. ಏನ್ ವಿಚಾರಪ್ಪ ಅಂತಂದ್ರೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆಯನ್ನ ಬದಲಾಯಿಸುವಂತ ಹೇಳಿ ಮನವಿ ಮಾಡಿದ್ದಾರೆ. ಅವ್ರು ಏನ್ ಮಾಡಿದಾರೆ ಅಂದ್ರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಳಕು ಬೆಸ್ಕಾಂ ಇಲಾಖೆಗೆ ಸಂಬಂಧಪಟ್ಟ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊಸೂರು ಗ್ರಾಮದಲ್ಲಿ ದಿನಾಂಕ 28/4/2026 ಹೊಸ ಟ್ರಾನ್ಸ್ಫರ್ ಪೆಟ್ಟಿಗೆ ಅಳವಡಿಸಿದ್ದು, ಸದರಿ ಪೆಟ್ಟಿಗೆಯು ದಿನಾಂಕ 1/5/2026 ಮತ್ತೆ ಸುಟ್ಟು ಹೋಗಿರುತ್ತದೆ. ಅದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅತಿ ಶೀಘ್ರವಾಗಿ ಟ್ರಾನ್ಸ್ಫರ್ ಪೆಟ್ಟಿಗೆನ ಬದಲಾಯಿಸಿ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿಯನ್ನ ಮಾಡಿದ್ದಾರೆ. ಹೌದಾ? ಯಾವಾಗ ಮಾಡಿದ್ದಾರೆ? 8/5/2026. ಇವತ್ತು 19/6/2026 ಹತ್ರ ಅದೊಂದು 20 + 8 35 ದಿನ, 1 ತಿಂಗಳು 1.5 ತಿಂಗಳು ಆಗಿದೆ. ಹೌದಾ? ಈ ವಿಚಾರಕ್ಕಾಗಿ ಶಾಖಾ ಕಚೇರಿಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಶಾಖಾ ಕಚೇರಿ ಅಲ್ಲಿ ಬರುತ್ತೆ, ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಅದ್ರ ತಕ್ಕಂಗೆ ಇದಕ್ಕೆ ಆಲ್ರೆಡಿ ಎಸ್ಟಿಮೇಷನ್ ಆಗಿರುತ್ತೆ. ಅದ್ರ ಮಾಹಿತಿ ಏನಿದೆ ನಾನು ಒಳಗಡೆ ನೋಡಿ ಹೇಳ್ತೀನಿ. ಇದು ಶಾಖಾ ಕಚೇರಿ ಕೊಟ್ಟಿರ್ತಕ್ಕಂಥ ಮಾಹಿತಿ. ಇದಕ್ಕೆ ಕೊಟ್ಟಿಲ್ಲ, ಉಪವಿಭಾಗ ಕೊಟ್ಟಿಲ್ಲ. ಆದ್ರೂ ಇದು ನಮ್ಮ ಅಂಡರ್ನಲ್ಲೇ ಬರ್ತಕ್ಕಂಥ ಒಂದ್ ನಿಮಿಷ. ಶಾಖಾ ಕಚೇರಿ ನಮ್ಮ ಅಂಡರಲ್ಲೇ ಬರ್ತಕ್ಕಂಥದ್ದು. ಅದಕ್ಕೆ ತಕ್ಕಂತ ಕ್ರಮ ಏನ್ ತಗೋಬೇಕು ಅದನ್ನ ತಗೊಂಡಿರ್ತಾರೆ. ಅದನ್ನ ನಾನು ಒಳಗಡೆ ಒಂದು ಚೆಕ್ ಮಾಡಿ ಹೇಳ್ತೀನಿ. ಈಗ ಯಾವ್ದಾದ್ರು ಒಂದು TC ಸುಟ್ಟಾಗ ಸರ್ಕಾರ ಏನು ಹೇಳುತ್ತೆ ಸರ್? ಆದೇಶ, ಸರ್ಕಾರದ ಆದೇಶ ಇರತಕ್ಕಂಥದ್ದು 72 hours ಅಲ್ಲಿ ನಾವು ರಿಪ್ಲೇಸ್ ಮಾಡ್ಬೇಕಂತ ಇದೆ. ಹೌದಾ? ಈಗ 72 hours ಬಿಟ್ಟು 35 ದಿನ ಆಗ್ತಾ ಇದೆ. ಈಗ 72 hours ಬಿಟ್ಟು 35 ದಿನ ಆಗ್ತಾ ಇದೆ ಅಂದ್ರೆ ಮೊನ್ನೆ ಮಳೆಗಾಳಿಗೆ ಗುಡುಗು ಸಿಡ್ಲಿಂದ ಸುಮಾರು ಟ್ರಾನ್ಸ್ಫಾರ್ಮರ್ಸ್ ಫೇಲ್ಯೂರ್ ಆಗಿದಾವೆ. ಅದರಲ್ಲೂ 25 kV ಟ್ರಾನ್ಸ್ಫಾರ್ಮರ್ ಸುಮಾರು ಫೇಲ್ಯೂರ್ ಆಗಿರೋದ್ರಿಂದ ಡಿಲೇ ಆಗಿದೆ. ನಾವು ಆ ಡಿಲೇ ಆಗಿರ್ತಕ್ಕಂಥದನ್ನ ಸಮರ್ಸ್ಕತಿಲ್ಲ. ನಾವು ಆಲ್ಟರ್ನೇಟ್ ಸಪ್ಲೈ ಕೊಟ್ಟಿರ್ತೀವಿ. ಯಾವುದೇ ಒಬ್ಬ ರೈತರಿಗೆ ಟ್ರಾನ್ಸ್ಫಾರ್ಮರ್ ಫೇಲ್ ಆಗಿದೆ ಅಂದ ತಕ್ಷಣ ಅವನಿಗೆ ಹಂಗೆ ಬಿಟ್ಬಿಡ್ರಲ್ಲ. ಪಕ್ಕದಲ್ಲಿ ಇರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ಮೇಲೆ ಅವ್ನಿಗೆ ಸಪ್ಲೈ ಕೊಟ್ಟಿರ್ತೀವಿ. ಆಲ್ಟರ್ನೇಟ್ ಸಪ್ಲೈ ಅರೇಂಜ್ ಮಾಡಿದೀವಿ ಅಂತಂದ್ರೆ ಅದಕ್ಕೆ ನಮ್ಗೆ ಟೈಮ್ ಇರುತ್ತೆ ರಿಪ್ಲೇಸ್ ಮಾಡ್ಲಿಕ್ಕೆ. ಈ ಜಾಸ್ತಿ ಸ್ಕೇರ್ಸಿಟಿ ಆದಾಗ ನಾವು ಆಲ್ಟರ್ನೇಟ್ ಸಪ್ಲೈ ಮಾಡ್ಬಿಟ್ಟು ಸಪ್ಲೈ ಕೊಟ್ಟಿರ್ತೀವಿ. ಯಾರಿಗೂ ಆ ಸಪ್ಲೈ ಕೊಡದಲ್ಲ ಏನ್ ಬಿಟ್ಟಿರಲ್ಲ. ಈಗ ಈ ದೇವರಲ್ಲಿ ಇವ್ರೇನು ಕೊಟ್ಟಿದಾರಲ್ಲ ಅದಕ್ಕೆ ಆಲ್ಟರ್ನೇಟ್ ಸಪ್ಲೈ ಕೊಟ್ಟಿದ್ದಾರೆ. ಅದರಿಂದ ಏನು ಕೊರತೆ ಆಗ್ತಾ ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ತರ ನಾವು ಆಲ್ಟರ್ನೇಟ್ ಪವರ್ ಸಪ್ಲೈ ಕೊಟ್ಟಿದ್ದೀವಿ. ಪಕ್ಕದ ಟ್ರಾನ್ಸ್ಫಾರ್ಮರ್ ಇಂದ ಸಪ್ಲೈ ಕೊಟ್ಟಿರ್ತೀವಿ. ಅದನ್ನ ಆತರ ನಾವು ಟೆಕ್ನಿಕಲಿ ಅದು ಇಲ್ದಲ್ಲೇ ಕೊಡಲ್ಲ. ಟೆಕ್ನಿಕಲಿ ಫೀಸಿಬಲ್ ಇದ್ ಕಡೆ ಮಾತ್ರ ಕೊಡ್ತೀವಿ, ಎಲ್ಲಾ ಕಡೆನೂ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ ನಾವು. ಟೆಕ್ನಿಕಲಿ ಎಲ್ಲಿ ಫೀಸಿಬಲ್ ಇದೆ, ಒಂದು ಟ್ರಾನ್ಸ್ಫಾರ್ಮರ್ ನಲ್ಲಿ ಇಷ್ಟು ಲೋಡ್ ತಗೋಬಹುದು ಅನ್ನೋದು ನಮಗೆ ಗೊತ್ತಿರುತ್ತೆ. ಅಷ್ಟು ಲೋಡ್ ಇದ್ರೆ ಕೊಡ್ತೀವಿ. ಅದಕ್ಕಿಂತ ಜಾಸ್ತಿ ಇದ್ರೆ ಕೊಟ್ಟು ಇನ್ನೊಂದು ಪೆಟ್ಟಿಗೆ ಸುಡಕ್ ನಾವು ತಯಾರಿಲ್ಲ. ಅದಕ್ಕೆ ನಾನು ಅದನ್ನೇ ಪ್ರಶ್ನೆ ಮಾಡೋಣ ಅನ್ಕೊಂಡೆ. ಅದು ಉತ್ತರ ಕೊಟ್ರಿ. ಈಗ ನೀವು 35 ದಿನಗಳ ಕಾಲ ಇದು ಅದ್ರ ಒಳಗಡೆ ಏನಾದ್ರು ಮಾಡಬಹುದಾಗಿತ್ತಲ್ಲ ಸರ್? ಅದನ್ನ ಮಾಡ್ತೀವಿ. ಈಗ ಗಾಳಿ ಮಳೆಗೆ ಎಷ್ಟೋ ಈಗ ಒಂದು ಟ್ರಾನ್ಸ್ಫಾರ್ಮರ್
ಫೇಲ್ಯೂರ್ ಆದ್ರೆ ಇಮಿಡಿಯೇಟ್ ಆಗಿ ರಿಪ್ಲೇಸ್ ಮಾಡ್ತಾರೆ. ಒಂದೇ ದಿನಕ್ಕೆ ಮಳೆ ಗುಡುಗು ಸಿಡ್ಲಿಂದ ಸುಮಾರು ಒಂದು 10 ರಿಂದ 15 ಟ್ರಾನ್ಸ್ಫಾರ್ಮರ್ ಫೇಲ್ಯೂರ್ ಆದ್ರೆ ಬರ್ಡನ್ ಆಗ್ತದಲ್ಲ. 10-15 ದಾಖಲೆ ಇದೆ. ಒಂದು ದಿನಕ್ಕೆ ನಮ್ಮಲ್ಲಿ ಎಷ್ಟು ಟ್ರಾನ್ಸ್ಫಾರ್ಮರ್ ಫೇಲ್ಯೂರ್ ಆಗಿದೆ ನಮ್ಮ ಹತ್ರ ಎಲ್ಲ ದಾಖಲೆ ಇರ್ತದೆ. ಯಾಕಂತಂದ್ರೆ ಈಗ ಈ ವಿಚಾರ ತಪ್ಪಿಸ್ಕೊಳ್ಳೋ ವಿಚಾರಕ್ಕೋಸ್ಕರ ತಪ್ಪಿಸ್ಕೊಳಕ್ ಮಾತಾಡ್ತಾ ಇಲ್ಲ. ಎಲ್ಲೆಲ್ಲಿ ಯಾವ್ಯಾವ ಟಿಸಿ ಯಾವ್ಯಾವ ಊರಸ್ತು ಎಲ್ಲ ದಾಖಲೆ ಇದೆ ನಮ್ಮ ಹತ್ರ. ಆವಾಗ ನಾವು ಕೇಳ್ತೀವಿ ನಿಮಗೆ. ಇದು ರೈತರು ಸಾರ್ವಜನಿಕರಿಗೆ ಕುಡಿಯೋ ನೀರಿಗೆ ಮಾಡಿರೋದು. ಒಂದು ತಿಂಗಳ ಮೇಲೆ 20 ದಿನ ಆಗೈತಂದ್ರೆ ಯಾವ ಪೆಂಡಿಂಗ್ ಇಲ್ಲ ಸರ್. ಕುಡಿಯೋ ನೀರಿನ ಸರ್ ಇದು PDO ನೋಡ್ರಿ ಅಲ್ಲಿ ಸಾಹೇಬ್ರೆ, ನೋಡ್ರಿ ಕುಡಿಯೋ ನೀರಿನ ನೋಡ್ರಿ ಸರ್ ಈಗ ಹೇಳ್ತೀನಿ ಕೇಳಿ. ಈ ಫೀಲ್ಡ್ ಅಲ್ಲಿ ಹೋಗಿ ನೋಡಿದ್ರೆ ಕುಡಿಯೋ ನೀರು ನಮ್ಮಲ್ಲಿ ಯಾವ ಪೆಂಡಿಂಗ್ ಇಲ್ಲ. ಒಂದ್ ಸೆಕೆಂಡ್ ಮತ್ತೆ ಅವ್ರು ಹೇಳಿರುವಂತದ್ದು ಮಾಹಿತಿ ಕೊಟ್ಟಿರೋದು ಕುಡಿಯೋ ನೀರಿನ TC ಅಂತ ಹೇಳ್ತಾ ಇದ್ದಾರೆ. ಕುಡಿಯೋ ನೀರಿನ TC ನಮ್ಮಲ್ಲಿ ಯಾವ ಪೆಂಡೆನ್ಸಿ ಇಲ್ಲ. ಎಲ್ಲವಕ್ಕೂ ನಾವು ಟ್ರಾನ್ಸ್ಫಾರ್ಮರ್ ವಿತರಿಸಿದ್ದೀವಿ. ನಮ್ಮಲ್ಲಿ ಈಗ ಇರ್ತಕ್ಕಂಥದ್ದು ಪಂಪ್ ಸೆಟ್. ನಾವು ಪ್ರಯಾರಿಟಿ ಬೇಸಿಸ್ ಮೇಲೆ ಕುಡಿಯೋ ನೀರಿಂದು ವಿಲೇಜ್ ಟ್ರಾನ್ಸ್ಫಾರ್ಮರ್ಸ್ ಇದ್ರೆ ಪ್ರಯಾರಿಟಿನಲ್ಲಿ ಕೊಟ್ಟಿದ್ದೀವಿ. ಅಲ್ಲ, ಇವರಿಗೆ ಮಾಹಿತಿ ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ದೀರಾ? ನಾವು ವಿಸಿಟ್ ಮಾಡಲ್ಲ, ಸೆಕ್ಷನ್ ಆಫೀಸರ್. ಮೇಡಮ್, ಇದು ಸಾರ್ವಜನಿಕರದ ರೈತರದ ಟ್ರಾನ್ಸ್ಫಾರ್ಮರ್ ನೀವು ಕೊಟ್ಟಿರೋದು ಲೆಟರ್ ಕೇಳಿ ಸರ್. ಮೇಡಮ್, ಕುಡಿಯೋ ನೀರಿನ ಟ್ರಾನ್ಸ್ಫಾರ್ಮರ್ ನಾವೆಲ್ಲ ಟ್ರಾನ್ಸ್ಫಾರ್ಮರ್ಸ್ನು ನಾವು ವಿತರಿಸಿದ್ದೀವಿ ಆಲ್ರೆಡಿ. ನಮ್ಮಲ್ಲಿ ಯಾವುದೇ ಕುಡಿಯೋ ನೀರಿನ ಟ್ರಾನ್ಸ್ಫಾರ್ಮರ್ ಪೆಂಡೆನ್ಸಿ ಇಲ್ಲ ಪ್ರೆಸೆಂಟ್ ಸ್ಟೇಟಸ್. ನಾವು ಅಸಿಸ್ಟೆಂಟ್ ಇಂಜಿನಿಯರ್ ವೆಂಕಟೇಶ್ ಮಾತಾಡೋದು. ದೇವರಳ್ಳಿಗೆ ಹಾಕಿಲ್ಲ ಅಂದ್ರೆ ಸೆಕ್ಷನ್ ಆಫೀಸರ್ಗೆ ಮಾತಾಡ್ತೀನಿ ಮೇಡಮ್. ನಾವು ಎಲ್ಲವನ್ನೂ ಇಶ್ಯೂ ಮಾಡಿದ್ದೀವಿ. ನಿಮ್ಮ ಸೆಕ್ಷನ್ ಆಫೀಸರ್ ಇರ್ತಾರಲ್ಲ ಮೇಡಮ್, ನಾವು ಸ್ಪಾಟಲ್ಲಿ ನಾವು ಬಂದ ಅಳವಡಿಸಲ್ಲ, ಸೆಕ್ಷನ್ ಆಫೀಸರ್ ಇರ್ತಾರಲ್ಲ. ಇವಾಗ ಸಾರ್ವಜನಿಕ ಮೇಡಮ್ ಅಂತ ಹೇಳಿದ್ರು. ಅಲ್ಲ ನಾವು ಪ್ರೂಫ್ ಕೊಟ್ಟಿದ್ವಿ. ಒಂದ್ ನಿಮಿಷ ನಾನು ಹೇಳ್ತೀನಿ. ನಮ್ಮಲ್ಲಿ ಇಶ್ಯೂ ಮಾಡೋ ಯಾವ ಪೆಂಡಿಂಗ್ ಇಲ್ಲ, ನಾವು ಕೊಟ್ಟಿದ್ದೀವಿ. ಶಾಖಾಧಿಕಾರಿಗಳು ಮಾಡಿದಾರೆ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಬೇಕು. ಮಾತಾಡಕ್ಕೆ ಟೈಮ್ ಬೇಕಲ್ಲ. ನಿಮಗೆ ಅಲ್ಲಿ ಆಲ್ಟರ್ನೇಟ್ ಪವರ್ ಸಪ್ಲೈ ಮಾಡಿಕೊಟ್ಟಿದೆಯಲ್ಲ ಮೇಡಮ್? ಯಾವತ್ತು ಕೊಟ್ರು ಮೇಡಮ್? ಒಂದ್ ನಿಮಿಷ, ಯಾವತ್ತು ಕೊಟ್ರು ಮೇಡಮ್ ಲೇಔಟ್ ಇಂದ ಪವರ್ ಸಪ್ಲೈ ನಿಮಗೆ? ಅದು ಒಂದ್ ನಿಮಿಷ ನಾನು ಹೇಳ್ತೀನಿ ಮೇಡಮ್. ಈಗ ನಾನು ಹೇಳ್ತೀನಿ ಮೇಡಮ್. ಓಕೆ, ಅದು ಯಾವ ಟೈಮಲ್ಲಿ ಅಂತ ನೀವು ಕ್ಲಿಯರ್ ಆಗಿ ಹೇಳಿ ಮೇಡಮ್. ಜಾತ್ರೆ ಟೈಮಲ್ಲಿ ಒಂದ್ಸರಿ ಸುಟ್ಟೋಯ್ತು. ಜಾತ್ರೆನಲ್ಲಿ ಒಂದ್ ನಿಮಿಷ ನಾನು ಕ್ಲಿಯರ್ ಮಾಡ್ತೀನಿ. ಯಾಕೆ ಸುಟ್ಟೋಯ್ತು ಅಂತ ನನಗೆ ಗೊತ್ತಿದೆ, ಅದು ಕೇಳ್ತೀನಿ. ದೇವರಳ್ಳಿ ಜಾತ್ರೆ ಟೈಮಲ್ಲಿ ಸುಟ್ಟೋಯ್ತು, ಸರಿನಾ ಮೇಡಮ್? ಜಾತ್ರೆ ಟೈಮಲ್ಲಿ ಯಾಕೆ ಸುಟ್ಟೋಯ್ತು? ಅಲ್ಲಿ ಅಂಗಡಿಗಳು ಬರ್ತಕ್ಕಂಥವ್ರು ಅವರೆಲ್ಲನೂ ಪವರ್ ಸಪ್ಲೈ ಯೂಸ್ ಮಾಡಿ ಕೊಕ್ಕೆಗಳು ಹಾಕೊಂಡಾಗ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟೋಯ್ತು. ಓಕೆನಾ? ಓವರ್ಲೋಡಿ ಸುಟ್ಟೋಯ್ತು. ಆಗೇನ್ ಮಾಡಿದ್ವಿ, ಲೇಔಟ್ ಅಂದ್ರೆ ಲೇಔಟ್ನವ್ರು ತಂದು ಹಾಕಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ಅಲ್ಲ ಮೇಡಮ್, ಅದು ಇಟ್ ಈಸ್ ಆಲ್ಸೋ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫಾರ್ಮರ್. ಅದರಿಂದ ಪವರ್ ಸಪ್ಲೈ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅಧಿಕಾರ ಇರ್ತದೆ. ಅದನ್ನ ಯೂಸ್ ಮಾಡಿ ನಿಮಗೆ ನೆಕ್ಸ್ಟ್ ಡೇಗೆನೆ ಅವತ್ತು ನೈಟ್ಗೆನೆ ಆಲ್ಟರ್ನೇಟ್ ಪವರ್ ಸಪ್ಲೈ ಮಾಡ್ಕೊಟ್ಟಿದ್ದಾರೆ ಮೇಡಮ್. ಒಂದೇ ನಿಮಿಷ, ನಾನು ಹೇಳ್ತಿರೋದು ನಿಮಗೆ ಟ್ರಾನ್ಸ್ಫಾರ್ಮರ್ ಕೊಡೋ ವಿಚಾರ ಅಲ್ಲ. ವೆರಿ ನೆಕ್ಸ್ಟ್ ಡೇ ಬೈ ಈವ್ನಿಂಗ್ ನಿಮಗೆ ಆಲ್ಟರ್ನೇಟ್ ಪವರ್ ಸಪ್ಲೈ ಮಾಡ್ಕೊಟ್ಟಿದ್ದಾರೆ ಅಲ್ಲಿ. ಅದಕ್ಕೆ ಮೇಡಮ್ ನಮಗೆ ರೈಟ್ಸ್ ಇದೆ. ಯಾಕಂತಂದ್ರೆ ಅದು ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫಾರ್ಮರ್, ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫಾರ್ಮರ್. ಅದು ವಿಲೇಜ್ಗೋಸ್ಕರ ಇನ್ಸ್ಟಾಲ್ ಮಾಡಿರೋದು, ಇದು ವಿಲೇಜ್ಗೋಸ್ಕರ ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದು. ನಾವು ನಿಮಗೆ 24 ಅವರ್ಸ್ ಒಳಗಡೆ ಆಲ್ಟರ್ನೇಟ್ ಪವರ್ ಸಪ್ಲೈ ಕೊಟ್ಟಿದ್ದೀವಿ. ಟ್ರಾನ್ಸ್ಫಾರ್ಮರ್ ಕೊಟ್ಟಿರೋದು ಡಿಲೇ ಆಗಿದೆ. ಅದೇನಕ್ಕೆ ಅಂತ ನಮಗೆ ಗೊತ್ತಿದೆ. ನಂಬರ್ ಆಫ್ ಟ್ರಾನ್ಸ್ಫಾರ್ಮರ್ ಜಾಸ್ತಿ ಸುಟ್ಟೋಗಿರೋದ್ರಿಂದ ಈಗಲೂ ನಿಮಗೆ ಆಲ್ಟರ್ನೇಟ್ ಪವರ್ ಸಪ್ಲೈ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಡೆಸ್ತಾ ಇದ್ದಾರೆ. ನಾವು ನಿಮಗೆ ಕರೆಂಟ್ ಕೊಡದೇಲೆ ಏನಿಲ್ಲ, ಕೊರತೆ ಆಗ್ತೈತೆ ಕೇಳೋದ್ರಿಂದ ಏನು ತೊಂದರೆ ಇಲ್ಲ ಸರ್. ಇದು 100 kV ಟ್ರಾನ್ಸ್ಫಾರ್ಮರ್ ಮೇಲೆ ಮಾಡಿಕೊಟ್ಟಿರತಕ್ಕಂಥದ್ದು. ಯಾರು ಮೇಡಮ್? ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಮೇಡಮ್, ನೀವು ಯಾರೇ ಹೇಳಿದ್ರು ನೀವು ಸೆಕ್ಷನ್ ಆಫೀಸರ್ಗೆ ಹೇಳಿ, ಆಯ್ತಾ? ಇಟ್ ಈಸ್ ಎ ಡಿಪಾರ್ಟ್ಮೆಂಟ್ ಅಸೆಟ್. ಟ್ರಾನ್ಸ್ಫಾರ್ಮರ್ ಅನ್ನೋದು ಡಿಪಾರ್ಟ್ಮೆಂಟ್ ಅಸೆಟ್. ಯಾರೋ ಒಬ್ರು ಹೇಳಲಿಕ್ಕೆ ಅವಕಾಶ ಇಲ್ಲ, ಸರಿನಾ? ನೀವು ನಮ್ಮ ಸೆಕ್ಷನ್ ಆಫೀಸರ್ಗೆ ಕೇಳಿ, ಅವ್ರ ಸೆಕ್ಷನ್ ಆಫೀಸರ್ ನಮಗೆ ಪವರ್ ಸಪ್ಲೈ ಕೊಟ್ಟಿದ್ದಾರೆ ಅಂತ ಹೇಳಿ. ಅವ್ರ ಸೆಕ್ಷನ್ ಆಫೀಸರ್ ಕೇಳಿದ್ರೆ ಅವ್ರಿಗೆ ನಾವು ಉತ್ತರ ಹೇಳ್ತೀವಿ. ಯಾಕಂದ್ರೆ ನಾವು ಆ ಟ್ರಾನ್ಸ್ಫಾರ್ಮರ್ ಹೋದ್ರೂ ಡಿಪಾರ್ಟ್ಮೆಂಟ್ ಇಂದ ರಿಪ್ಲೇಸ್ ಮಾಡೋದು. ಓಕೆಲ್ಲ ಮೇಡಮ್? ನೀವು ಅದಕ್ಕೆ ಓಕೆ. ಈಗ ಇವತ್ತು ಇಲ್ಲ ನಾಳೆಗೆ ಟ್ರಾನ್ಸ್ಫಾರ್ಮರ್ ರೆಡಿ ಆಗ್ತದೆ. ಅಟ್ ರೆಡಿ ಆದ್ಮೇಲೆ ನಾವು 25 kV ರಿಪ್ಲೇಸ್ ಮಾಡಿ ಅದನ್ನೇನಿದೆಯಲ್ಲ ಅದು ಮಾಡ್ತೀವಿ. ಓಕೆನಾ ಮೇಡಮ್? ಈಗ ನಿಮ್ಗೆ ಆಲ್ಟರ್ನೇಟ್ ಪವರ್ ಸಪ್ಲೈ ಕೊಟ್ಟಿರೋದಂತೂ ನಿಜ ಇದೆ.
ನಿಮ್ಮ ಮೇಡಮ್ ಹೇಳ್ತೀನಿ ಕೇಳಿ, ನಮ್ಮ TC ನಿಮ್ಮ TC ಅಂತಲ್ಲ, ಇಟ್ ಈಸ್ ಆಲ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫಾರ್ಮರ್ಸ್. alternative ಒಂದು ನಿಮಿಷ, ಇಟ್ ಈಸ್ ಆಲ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫಾರ್ಮರ್ಸ್ ಮೇಡಮ್. ನಾವು ನಿಮಗೆ ಪವರ್ ಸಪ್ಲೈ ಆಲ್ಟರ್ನೇಟ್ ಮಾಡಿಕೊಟ್ಟಿದ್ದೀವಿ. ಇಟ್ ಈಸ್ ಫೈನಲ್ ಮೇಡಮ್, ಅಷ್ಟೇ. ನಾವು ನಿಮಗೆ ಟ್ರಾನ್ಸ್ಫಾರ್ಮರ್ ಎರೆಕ್ಷನ್ ಮಾಡಿಕೊಡ್ಬೇಕಿರೋ ಜವಾಬ್ದಾರಿ ನಮ್ದಿದೆ, ಅದನ್ನ ಮಾಡಿಕೊಡ್ತಾರೆ. ಖಂಡಿತ ಮಾತಾಡಿ, ನನ್ನ ನಂಬರ್ ತೊಗೊಳ್ಳಿ, ಇಲ್ಲ ಸೆಕ್ಷನ್ ಆಫೀಸರಿಗೆ ಮಾತಾಡಿ, ಖಂಡಿತವಾಗ್ಲೂ ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಓಕೆ. ಅಲ್ಲ ಸರ್, ಇವಾಗ ಏನಿದೆ ಅಂದ್ರೆ ಆಲ್ಟರ್ನೇಟಿವ್ ಮಾಡಿಕೊಟ್ಬಿಟ್ರೆ ನೀವು ಸುಮ್ಮನೆ ಆಗ್ಬಿಡಲ್ಲ. ಸುಮ್ಮನಾಗಲ್ಲ. ನಾನು ಹೇಳ್ತಿದ್ದೀನಿ ನಾಗಿರೆಡ್ಡಿ ಅವರು, ಒಂದು ನಿಮಿಷ. ನಾವು ರೆಗ್ಯುಲರ್ ಟೈಮ್ ಅಲ್ಲ, ರೆಗ್ಯುಲರ್ ಟೈಮ್ ಅಲ್ಲ ಇದು, ನಾಟ್ ರೆಗ್ಯುಲರ್ ಟೈಮ್. ನಾವ್ ಹೇಳ ಸ್ವಲ್ಪ ಕೇಳಿ ಸರ್, ಆಮೇಲೆ ಏನ್ ಬೇಕಾದ್ರೆ ನೀವು ಹೇಳಿ, ಯಾಕಂದ್ರೆ ಹೇಳಿ ಕಳ್ಸಕ್ಕೈದ್ರೆ ನೀವು ನಾವು ತಿಳ್ಕೊಳಕ್ಕಿದೀವಿ. ಈಗ ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಕರೆಕ್ಟ್ ಅವ್ರು ಹೇಳ್ತಾ ಇದಾರೆ. ಈಗ ಡಿಲೇ ಆಗಿದೆ. ಯಾಕೆ ಡಿಲೇ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ನಂಬರ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಎನಾರ್ಮಸ್ ಆಗಿ ಸುಟ್ಟೋಗಿರೋದ್ರಿಂದ ರೀಪ್ಲೇಸ್ಮೆಂಟ್ ಡಿಲೇ ಆಗಿದೆ. ಆಲ್ಟರ್ನೇಟ್ ಪವರ್ ಸಪ್ಲೈ ಕೊಡ್ಲಿಕ್ಕೆ ಡಿಲೇ ಆಗಿಲ್ಲ. ಬೇರೆ ಯಾವತ್ತು ಅವ್ರಿಗೆ ಪವರ್ ಸಪ್ಲೈ ಇದಾಯ್ತು ಇಂಟ್ರಪ್ಷನ್ ಈವ್ನಿಂಗ್ ಮಾಡ್ಕೊಟ್ಟಿದೀವಿ. ಅದು ಯಾಕಾಗಿದೆ ಅನ್ನೋದು ಹೇಳ್ತಾ ಇದ್ದೀನಲ್ಲ. ಜಾತ್ರೆ ಟೈಮಲ್ಲಿ ನಂಬರ್ ಆಫ್ ಕನೆಕ್ಷನ್ಸ್ ಈ ಅಲ್ಲಿಂದ ಹಳ್ಳಿಗಳಿಂದ ಬಂದಿರತಕ್ಕಂಥವ್ರು ಅವರು ಇವರು ಲೈನ್ ಹಾಕೊಂಡು ಇದಾಗಿರೋದ್ರಿಂದ ಅಲ್ಲಿ ಟ್ರಾನ್ಸ್ಫಾರ್ಮರ್ ಫೇಲರ್ ಆಗಿದೆ. ಈಗ ನಾನು ಇನ್ನೊಂದು ಸ್ಪಷ್ಟತೆ ಕೊಡಿ ನನಗೆ. ಈಗ ನಾವು ಆಲ್ರೆಡಿ ಎಲ್ಲಾನು ಕಳಿಸ್ಬಿಟ್ಟಿದ್ವಿ ಅಂತ ಹೇಳಿದ್ರಿ. ಈಗ ಏನಂದ್ರೆ ಅಲ್ಲಿ ಓದಿದ ಕಾರಣಕ್ಕೋಸ್ಕರ ಸೆಕ್ಷನ್ ಆಫೀಸರ್ ಕೇಳಿದ್ರೆ ಸೆಕ್ಷನ್ ಆಫೀಸರ್ ಕೇಳೋಣ. ಇದು ಹೇಳ್ತೀನಿ ಕೇಳಿ. ಇದಕ್ಕೆ ನೀವು ಏನ್ ಹೇಳಿದ್ರಿ, ಎಲ್ಲಾ ಟ್ರಾನ್ಸ್ಪೋರ್ಟ್ ನಾವು ಕೊಟ್ಟು ಬಿಟ್ಟಿದ್ವಿ. ಹೇಳ್ತೀನಿ ಕೇಳಿ. ಆ ಟ್ರಾನ್ಸ್ಪೋರ್ಟ್ ಏನೋ ಮಾರ್ಕೊಂತಿದ್ನ ಯಾರು ಹೇಳ್ತೀನಿ ಕೇಳಿ. ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ. ಒಂದ್ ನಿಮಿಷ ನಾನು ಹೇಳಕ್ ಪೂರ್ತಿ ಕೇಳಿ. ಎಲ್ಲಿ ಈಗ ನಮ್ಮಲ್ಲಿ ಟ್ರಾನ್ಸ್ಫಾರ್ಮರ್ ಸ್ಕೇರ್ಸಿಟಿ ಇದೆ, ಇಲ್ಲಿ ಆಲ್ಟರ್ನೇಟ್ ಮಾಡ್ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಇದೆ, ಹೌದಾ? 100 kV ಟ್ರಾನ್ಸ್ಫಾರ್ಮರ್ ಇದೆ, ಅದ್ರ ಮೇಲೆ ಆಲ್ಟರ್ನೇಟ್ ಮಾಡ್ಕೊಟ್ಟಿದ್ವಿ. ಎಲ್ಲಿ ಆಲ್ಟರ್ನೇಟ್ ಮಾಡ್ಕೊಡ್ಲಿಕ್ಕೆ ವ್ಯವಸ್ಥೆ ಇರಲ್ಲ ಅಂತ ಜಾಗಕ್ಕೆ ಆ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿರ್ತೀವಿ. ಓಕೆನಾ? ಎಲ್ಲಿ ಅವಕಾಶನೇ ಇಲ್ಲ, ಇಲ್ಲಿ ಆಲ್ಟರ್ನೇಟ್ ಪವರ್ ಸಪ್ಲೈ ಕೊಡ್ಲಿಕ್ಕೆ ಅವಕಾಶನೇ ಇಲ್ಲ ಅಂತ ಕಡೆ ಆ ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡಿ ಅಲ್ಲಿ ಪವರ್ ಸಪ್ಲೈ ಅರೇಂಜ್ ಮಾಡಿರ್ತಾರೆ. ಎಲ್ರಿಗೂ ಪವರ್ ಸಪ್ಲೈ ಅರೇಂಜ್ ಆಗಬೇಕು, ಇದು ಉದ್ದೇಶ, ಮುಖ್ಯ ಉದ್ದೇಶ. ನೀವು ಮಾತಾಡಿ, ನಾ ಹೇಳ್ತೀನಿ. ಅದ್ರ ಮೇಲೆ ಅದನ್ನ ಕೆಲಸ ಮಾಡಿದೆ. ಈಗ ನಾವು ಅದಕ್ಕೆ ಪರ್ಟಿಕ್ಯುಲರ್ ಇದೇ ವಿಚಾರಕ್ಕೆ ನೀವು ಹೇಳಿದ್ದು, ಇದೇ ವಿಚಾರ ಕೇಳ್ತಿದ್ದೀನಲ್ಲ, ಇದೇ ವಿಚಾರ ಕೇಳ್ತೀನಿ. ಗ್ರಾಮಕ್ಕೆ ಒಂದೇ ನಿಮಿಷ ಏನಂದ್ರೆ ಎಲ್ಲವೂ ಕಳಿಸ್ಬಿಟ್ಟು ಒಂದೇ ನಿಮಿಷ ಅಂತ ಹೇಳಿದ್ರಿ ನೀವು. ಹೌದಾ? ಹೇಳಕ್ ಕೇಳಿಸ್ತಿದ್ಯಾ? ಅದೇ ಟ್ರಾನ್ಸ್ಫಾರ್ಮರ್, ಇದಕ್ಕೆ ಬಂದಿರತಕ್ಕಂಥ ಟ್ರಾನ್ಸ್ಫಾರ್ಮರ್ನೇ ಇನ್ನೊಂದ್ ಕಡೆ ಎಲ್ಲಿ ಒಂದ್ ನಿಮಿಷ, ಎಲ್ಲಿ ಕುಡಿಯೋ ನೀರಿಗೆ ಆಗ್ಲಿ ರೈತರಿಗೆ ಆಗ್ಲಿ ಎಲ್ಲಿ ಆಲ್ಟರ್ನೇಟ್ ಪವರ್ ಸಪ್ಲೈ ಕೊಡ್ಲಿಕ್ಕೆ ಆಗಲ್ಲ ಅಂತ ಜಾಗ ಯೂಸ್ ಮಾಡಿರ್ತಾರೆ. ಇಲ್ಲಿ ಆಲ್ಟರ್ನೇಟ್ ಪವರ್ ಸಪ್ಲೈ ಕೊಟ್ಟು ನಾವು ಸಪ್ಲೈ ಕೊಡ್ತಾ ಇದೀವಿ ಸರ್. ಮಾಡಿ ನಾನು ಕೇಳ್ತಾ ಇರೋದು ಅದಲ್ಲ. ಆಯ್ತು, ನೀವು ಇನ್ನೊಂದ್ ಕಡೆ ಎಲ್ಲಿ ನೀಡಿದೆ ಅಲ್ಲಿ ತಗೊಂಡೋಗಿ ನಮಗೆ ಬರ್ಬೇಕಾಗಿತ್ತು. ನಮ್ಗೆ ಏನೋ ಒಂದು ಆಲ್ಟರ್ನೇಟ್ ಮಾಡಿ ಇಲ್ಲ, ಇವ್ರಿಗೆ ಸಮಸ್ಯೆ ನಮ್ಮ ಅಬ್ಜೆಕ್ಷನ್ ಇಲ್ಲ, ಹೌದಾ? ನೀವು ಹೇಳಿದ್ದೇನಪ್ಪ ಅಂದ್ರೆ ನನಗ್ ಕೊರತೆ ಇತ್ತು, ನಾವು ಕಳಿಸ್ಬಿಟ್ಟಿದೀವಿ ಅಂತ ಹೇಳಿದ್ರಿ. ಈಗ ಸೆಕ್ಷನ್ ಆಫೀಸರ್ ನೀವೇನ್ ಹೇಳ್ತಾ ಅಲ್ಲಿ ಹೋಗಿಲ್ಲ ಅಂತಂದ್ರೆ ಸೆಕ್ಷನ್ ಆಫೀಸರ್ನ ಕೇಳಿ ಅಥವಾ ಅವ್ನು ಕೇಳ್ಬೇಕಂತ ಹೇಳಿದ್ರಿ. ಈಗ ಸ್ಪಷ್ಟತೆ ನಿಮ್ಮ ಇಲಾಖೆಯಿಂದ, ಉಪವಿಭಾಗ ಇಲಾಖೆಯಿಂದ ಆ ಪಂಚಾಯತಿಗೆ ಹೋಗ್ಬೇಕಾದಂತ ಟ್ರಾನ್ಸ್ಫರ್ ನ ಅಲರ್ಟ್ ಮಾಡಿದ್ರಿ. ಒಂದ್ ನಿಮಿಷ ಅದೇ ಒಂದ್ ನಿಮಿಷ ಅದು ಅಲಾಟ್ ಮಾಡಿರ್ತೀವಿ. ಅಲಾಟ್ ಮಾಡಿ ಆಲ್ಟರ್ನೇಟ್ ಪವರ್ ಸಪ್ಲೈ ಕೊಡ್ಲಿಕ್ಕೆ ಎಲ್ಲಿ ಅವಕಾಶ ಇರಲ್ಲ ಆ ಜಾಗಕ್ಕೆ ಆ ಟ್ರಾನ್ಸ್ಫಾರ್ಮರ್ ಯಾಕಿರ್ತಾರೆ. ಎಲ್ಲೂ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಬರ್ತಾ ಇದೆ ನನಗೆ. ಎಲ್ಲೂ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆಲ್ಟರ್ನೇಟ್ ಪವರ್ ಹೋಗ್ಬೇಕಾ ಬಸ್ಸು ಇನ್ನೂ ಚಿತ್ರದುರ್ಗ ಹೋಗಿಲ್ಲ ಅನ್ನೋದು ಬಸ್ಸಿನ ಬಗ್ಗೆ ಮಾತಾಡ್ಬೇಡಿ. ಟ್ರಾನ್ಸ್ಫಾರ್ಮರ್ ಬಗ್ಗೆ ಎಕ್ಸಾಂಪಲ್ ಹೇಳ್ಕೊಳ್ಳಿ. ಒಂದ್ ಹೇಳ್ತೀನಿ ಕೇಳಿ. ಇಲ್ಲಿ ಆಲ್ಟರ್ನೇಟ್ ಪವರ್ ಸಪ್ಲೈ ಕೊಟ್ಟಿದ್ವಿ, ಎಲ್ಲಿ ಆಲ್ಟರ್ನೇಟ್ ಪವರ್ ಸಪ್ಲೈ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಆ ಜಾಗಕ್ಕೆ ಆ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿ ಅವ್ರಿಗೆ ಪವರ್ ಸಪ್ಲೈ ಕೊಟ್ಟಿದೀವಿ. ಆಯ್ತು, ಈಗ ನಮಗೆ ಕನ್ಫರ್ಮ್ ಆಗಿ ಫೈನಲ್ ಆಗಿ ಯಾವಾಗ ಅದನ್ನ ಏನೋ ಫೈನಲ್ ಮಾಡ್ತೀರಿ ಹೇಳಿ. ಏನು ಈಗ ಟ್ರಾನ್ಸ್ಪೋರ್ಟ್ ಹೇಳಿದ್ನಲ್ಲ, ಇವತ್ತು ಇಲ್ಲ ನಾಳೆಗೆ 20 ಟ್ರಾನ್ಸ್ಫಾರ್ಮರ್ಸ್ ರೆಡಿ ಆಗ್ತಾ ಇದೆ ಬಿಜಿಕೆರೆ. ಅಲ್ಲಿಂದ ಬಂದ ತಕ್ಷಣ ಈಗ ಏನು ಆಲ್ಟರ್ನೇಟ್ ಪವರ್ ಸಪ್ಲೈ ಕೊಟ್ಟಿದ್ವಿ ಅವರ ಹೆಸರಿಗೆ ಟ್ರಾನ್ಸ್ಫಾರ್ಮರ್ ಬರ್ತದೆ. ಆ ಟ್ರಾನ್ಸ್ಫಾರ್ಮರ್ ತಂದು ಇಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ? ನಾವು ಮಾಡ್ತಿರೋ ಉದ್ದೇಶ ಏನಂದ್ರೆ ಎಲ್ರಿಗೂ ಪವರ್ ಸಪ್ಲೈ ಕೊಡಬೇಕನ್ನೋ ಉದ್ದೇಶಕ್ಕೆ ಆಲ್ಟರ್ನೇಟ್ ಮಾಡಿ ಕೊಟ್ಟಿದ್ದೀವಿ. ಸರಿನಾ? ಆ ಮೇಡಮ್ ಅವ್ರಿಗೆ ಯಾರೋ ಲೇಔಟ್ ಇಂದ ಕೊಟ್ಟಿರಂತಲ್ಲ, ಅವ್ರು ಏನಾದ್ರು ಒತ್ತಡ ಮಾಡಿದ್ರೆ, ಅವ್ರು ನಿಮ್ಗೆ ಫೋನ್ ಮಾಡಿದ್ರೆ ನೀವು ಅವ್ರಿಗೆ ಖಂಡಿತವಾಗ್ಲು, ಯಾಕಂದ್ರೆ ಹೇಳ್ತೀನಲ್ಲ, ಲೇಔಟ್ ಆಗಿರ್ಲಿ, ಪವರ್ ಕನೆಕ್ಷನ್ ಆಗಿರ್ಲಿ, IP ಸೆಟ್ ಆಗಿರ್ಲಿ, ಎಲ್ಲಾ ಟ್ರಾನ್ಸ್ಫಾರ್ಮರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು, ಡಿಪಾರ್ಟ್ಮೆಂಟ್ಗೆ ಅದಕ್ಕೆ ಹಕ್ಕಿದೆ. ಈಗ ನಾನು ಒಂದು ಜಮೀನಲ್ಲಿ ಬೋರ್ ಹಾಕ್ಕೊಂಡಿರ್ತೀನಿ. ನನ್ನ ಪಕ್ಕದ ಜಮೀನಲ್ಲಿ ಇವರು ಪಕ್ಕದ ಜಮೀನಲ್ಲಿ TC ಇರುತ್ತೆ. ನನಗೂ ಅವ್ರಿಗಿಬ್ಬರಿಗೂ ಕರೆಂಟ್ ತಗೊಂಡಿರ್ತೀನಿ. ನನ್ನ ಜಮೀನಲ್ಲಿ TC ಇದೆ, ನಾನು ಕರೆಂಟ್ ಕೊಡಲ್ಲ ಅಂದ್ರೆ ಅಂತರಿಗೆ ಅವ್ರಿಗೆ ಅವಕಾಶ ಇಲ್ಲ. ಯಾಕಂತಂದ್ರೆ ಆ ಟ್ರಾನ್ಸ್ಫಾರ್ಮರ್ ಅವ್ರದಲ್ಲ, ಅವ್ರಿಗೆ ಸಪ್ಲೈ ಕೊಡ್ಲಿ ಉದ್ದೇಶಕ್ಕೆ ಆಗಿದೀವಿ ಹೊರತು ಅವ್ರದಲ್ಲ, ಸ್ವಂತ ಅವ್ರದಲ್ಲ. ಇಲಾಖೆಗೆ ಆ ಟ್ರಾನ್ಸ್ಫಾರ್ಮರ್ ಮೇಲೆ ಎಷ್ಟು ಕೆಪಾಸಿಟಿ ವರೆಗೂ ಸಪ್ಲೈ ಕೊಡ್ಲಿಕ್ಕೆ ಅವಕಾಶ ಇರುತ್ತೋ ಅಷ್ಟರವರೆಗೂ ನಾವು ಯಾರು ಬೇಕಾದ್ರೂ ಸಪ್ಲೈ ಕೊಡ್ಬೇಕು. ನೀವು ಬೋರ್ ಹಾಕ್ಸ್ಕೊಂಡಿದ್ರೆ ನೀವು ಬಂದು ಅಪ್ಲಿಕೇಶನ್ ಆಫೀಸಿಗೆ ಕೊಡ್ಬೇಕು. ನೀವೇ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಕಿತ್ತಾಡಬಾರ್ದು. ಆಫೀಸಿಗೆ ಬರ್ಬೇಕು, ಆಫೀಸಲ್ಲಿ ಪ್ರೊಸೀಜರ್ ಫಾಲೋ ಅಪ್ ಮಾಡ್ಬೇಕು. ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ನೀವು ಪವರ್ ಸಪ್ಲೈ ನಮ್ ಕಡೆಯಿಂದ ತಗೋಬಹುದು. ಆಫೀಸ್ ಕೊಟ್ಟಿದ್ದೀವಿ, ನಮ್ಗೆ ಅಕ್ರಮ್ ಸಕ್ರಮ್ ಇದನ್ನು ಇದೆ.
ಅಕ್ರಮ ಸಕ್ರಮ ಕೇಟಗರಿ ಬೇರೆ ಇದೆ. ಅಕ್ರಮ ಸಕ್ರಮದಲ್ಲಿ ನೀವು ಅಕ್ರಮವಾಗಿ ನೀವು ತಗೊಂಡಿರ್ತೀರಿ, ಸಕ್ರಮ ಮಾಡ್ಕೊಟ್ಟಿವಿ. ಸಕ್ರಮ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಟೆಂಡರ್ ಆಗಿದೆ ಈಗ ಆಲ್ರೆಡಿ. ಯಾವ ಊರು ನಿಮ್ದು? ನಂದಿವಾಳ. ಇಲ್ಲಿ ಬರಲ್ಲ, ಕೆಳಗೆರೆ ಬರುತ್ತೆ. ಟೆಂಡರ್ ಆಗಿದೆ, ಟೆಂಡರ್ ಆಲ್ರೆಡಿ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ಅವ್ರಿಗೆ ರೀಸೆಂಟ್ಲಿ 1-2 ತಿಂಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ. ಬಂದಾಗ ನಿಮ್ ಕೆಲಸ ಒಂದು ಸೆಕೆಂಡು. ಯಾವುದು? ಒಂದ್ ನಿಮಿಷ. ಈಗ ಸ್ಕೇರ್ಸಿಟಿ ಜಾಸ್ತಿ. ಮೊನ್ನೆ ಮಳೆಗಾಳಿಗೆ 50 ದಿನ ಅಂದ್ರೆ ಆಲ್ಟರ್ನೇಟ್ ಪವರ್ ಸಪ್ಲೈ ಇರೋದು. ನೀವು ಉತ್ತರ ಅಲ್ಲ ಸರ್, ಇದು ಹೇಳ್ತಿರೋದು ಉತ್ತರ ಅಲ್ಲ, ಏನಾರು ಮಾಡ್ಕೊಂಡು ನಾನು ಹೇಳ್ತಿರನ್ನ ಯಾರಿಗಾರು ಅರ್ಥ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ. ಒಂದ್ ನಿಮಿಷ. ಯಾರಿಗೆ ಅರ್ಥ ಆಗಿಲ್ಲ ನಿಮ್ಗೆ ಹೇಳಿರೋದು, ನಿಮಗೆ ಮಾತ್ರ ಅರ್ಥ ಆಗತ್ತೆ. ಎಷ್ಟ್ ದಿನ ಅಂತಂದ್ರೆ ಅಲ್ಲಿ 50 ದಿನ ಒಂದ್ ನಿಮಿಷ ಹೇಳಕ್ ಕೇಳಿಸ್ಕೊಳ್ಳಿ. ಆಲ್ಟರ್ನೇಟ್ ಪವರ್ ಸಪ್ಲೈ ಅಂದ್ರೆ ಆಲ್ಟರ್ನೇಟ್ ಪವರ್ ಸಪ್ಲೈ ಅಲ್ಲಿ ಇನ್ನೂ 1 ತಿಂಗಳು ಕೊಟ್ಟರು ನಡೀತದೆ. ಅದು ನಡೀತದೆ. ಒಂದ್ ನಿಮಿಷ. ಒತ್ತಡ ಇರುತ್ತೆ. ಒತ್ತಡ 100 kV ಇದು. ಅಲ್ಲಿ 100 kV ಲೇಔಟ್ ಅಲ್ಲಿ ಹೊಸದಾಗಿ ಯಾವುದೇ ನಮಗೆ ಯಾವ ಟಿಸಿಗೆ ಎಷ್ಟು ಕೆಪಾಸಿಟಿ ಐತೆ ನಮ್ಗೆ ಗೊತ್ತು. ಆ ಕಾರಣಕ್ಕೋಸ್ಕರ ಅದು ಎಲ್ಲಿವರೆಗೆ ನಡಿಬೇಕು ಅನ್ನೋದು ನಮ್ಗೆ ಗೊತ್ತು. ಎಲ್ಲಿ ಇನ್ನೊಬ್ಬ ರೈತರಿಗಾಗ್ಲಿ ಇನ್ನೊಂದ್ ಕಡೆ ಆಗ್ಲಿ ಪವರ್ ಸಪ್ಲೈ ಆಲ್ಟರ್ನೇಟ್ ಕೊಡ್ಲಿಕ್ಕೆ ಸೋರ್ಸ್ ಇಲ್ಲ ಅಂತ ಕಡೆಗೆ ಕೊಟ್ಟಿದೀವಿ. ಈಗ ಇದನ್ನ ನೆಕ್ಸ್ಟ್ ಈಗ ಸೋರ್ಸ್ ಇಲ್ಲದ ಕಡೆಗೆ ಟ್ರಾನ್ಸ್ಫಾರ್ಮರ್ ಅಲರ್ಟ್ ಆಗಿ ಬರುತ್ತೆ. ನೀವ್ ಹೇಳ್ತಲ್ಲ. ಒಂದೇ ನಿಮಿಷ. ಕುಡಿಯ ನೀರಿನ ಒಂದ್ ನಿಮಿಷ. ಕುಡಿಯ ನೀರಿಗೆ ನೀವ್ ಹೇಳೋದು ಉತ್ತರನೇ ಅಲ್ಲ. 50 ದಿನ ಟಿಸಿ ಉತ್ತರ ಅಲ್ಲ ಅಂದ್ರೆ ಬಿಟ್ಬಿಡಿ. ಒಂದ್ ನಿಮಿಷ. ಒಂದ್ ನಿಮಿಷ ನಾನು ಹೇಳ್ತೀನಿ. ಕುಡಿಯ ನೀರಿಂದಕ್ಕೆ ಕುಡಿಯ ನೀರಿಗೆ ಒಂದ್ ನಿಮಿಷ. ಕುಡಿಯ ನೀರಿಗೆ ಅಲ್ಲ ಒಂದ್ ನಿಮಿಷ. ಬೆಳಿಗ್ಗೆ ಸುಟ್ಟೋದ್ರೆ ಸಂಜೆಗೆ 18 ಕೊಟ್ಟಿದ್ದೀವಿ. ಕೇಳಿ ಅವ್ರಿಗೆ ಮೇಡಮ್ಗೆ ಸಂಜೆಗೆ ಕೊಟ್ಟಿದ್ದೀವಿ. ಅದನ್ನ ಸ್ವಂತ ಕೆಲ್ಸಕ್ಕೆ ಬಂದು ಕೇಳಿ ವೆಂಕಟೇಶ್ ಅವರೇ, ಈಗ ಅವ್ರು ಕೇಳ್ತಾ ಇರೋದು ನಾನೇ ಆಲ್ಟರ್ನೇಟ್ ಅಂದ್ರೆ ಎಷ್ಟು ದಿನ ಮಾಡ್ಬೋದು? ಎಷ್ಟು ದಿನ ಅಂತಂದ್ರೆ ನಾವು ಪವರ್ ಸಪ್ಲೈ ಕೊಡ್ಲಿಕ್ಕೆ ಎಷ್ಟು ದಿನ ನಮ್ಗೆ ಅವಕಾಶ ಆಗುತ್ತೆ ಅಷ್ಟು ದಿನ ಮಾಡ್ಕೊಡ್ತೀವಿ. ಯಾಕಂತಂದ್ರೆ ಇಲ್ಲಿ ಸ್ಕೇರ್ಸಿಟಿ ಇದೆ. ನಿಯಮ ಅಲ್ಲ, ಅದು ನಿಯಮ ಅಲ್ಲ. ಆಲ್ಟರ್ನೇಟ್ ಪವರ್ ಸಪ್ಲೈ ಅರೇಂಜ್ ಮಾಡ್ಕೊಡ್ಬೇಕಾದ್ರೆ ನಮ್ಮ ಕರ್ತವ್ಯ ಇದೆ, ಮಾಡ್ಕೊಟ್ಟಿದೀವಿ. ವೆರಿ ನೆಕ್ಸ್ಟ್ ಡೇ ಅಂತಲ್ಲ, ಅವತ್ತು ಸಂಜೆಗೆ ಮಾಡ್ಕೊಟ್ಟಿದೀವಿ. ಕುಡಿಯ ನೀರಿಗೆ ಎಷ್ಟು ದಿನ ಮಾಡ್ತೀರಾ? ನೆಕ್ಸ್ಟ್ ಡೇಗೆ ಆಲ್ಟರ್ನೇಟ್ ಮಾಡಿ ಕೊಟ್ಟಿರೋದಕ್ಕೆ ಅಲ್ಲಿ ಕೊಟ್ಟಿಲ್ಲ. ಅಲ್ಲೇನಾರು ಆಲ್ಟರ್ನೇಟ್ ಸಪ್ಲೈ ಇಲ್ಲ ಅಂದ್ರೆ ಅದನ್ನ ಕೊಟ್ಬಿಡ್ತಾ ಇದ್ವಿ. ಮಾಡ್ಬೇಕಾಯ್ತು. ನೀವು ಇಷ್ಟು ದಿನ ಟೈಮಿಂಗ್ಸ್ ತಗೋಣಕ್ಕೆ ಬೇಕಾಗಿರ್ಲಿಲ್ಲ, ಅವಕಾಶ ಇಲ್ಲ. ಒಂದೇ ಟ್ರಾನ್ಸ್ಫಾರ್ಮರ್ ಅಲ್ಲ, ಬೇರೆ ಕಡೆ ನಾನು ಹೇಳ್ತಿರೋ ಅರ್ಥ ಮಾಡ್ಕೊಳ್ಳಿ. ಕುಡಿಯ ನೀರಿಂದ ಸಂಜೆಗೆ ಕೊಟ್ಟಿದೀವಲ್ಲ, ಸಂಜೆಗೆ ಸಪ್ಲೈ ಕೊಟ್ಟಿದೀವಲ್ಲ. ನಿಮಗೆ ಟ್ರಾನ್ಸ್ಫಾರ್ಮರ್ ರಿಪ್ಲೇಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಪವರ್ ಸಪ್ಲೈ ಇಂಪಾರ್ಟೆಂಟ್. ಪವರ್ ಸಪ್ಲೈ ಕೊಟ್ಟಿದೀವಲ್ಲ. ಪವರ್ ಸಪ್ಲೈ ಇಸ್ ಇಂಪಾರ್ಟೆಂಟ್. ರಿಸ್ಟೋರೇಷನ್ ಆಫ್ ಪವರ್ ಸಪ್ಲೈ ಇಸ್ ಇಂಪಾರ್ಟೆಂಟ್. ಇಲ್ಲಿ ನಮ್ದು ಒಂದು ಮಾತು, ನೀವು ಆಲ್ಟರ್ನೇಟಿವ್ ಕೊಡ್ತಾನೆ ಇಲ್ಲ. ಆಲ್ಟರ್ನೇಟ್ ಸಪ್ಲೈ ಕೊಟ್ಟಿದ್ದೀರಾ, ಅದಕ್ಕೆ ಲಾಸ್ಟ್ ಕೊನೆ ದಿನಗಳಂತ RTC ಸುಟ್ಟೋಗಿ 3 ಡೇಸ್ಗೆ ಕೊಟ್ಟಿದ್ದೀವಿ. 3 ಅವರ್ಸ್ ಆಲ್ಟರ್ನೇಟ್ ಸಪ್ಲೈ ಮತ್ತೆ RTC ರಿಪ್ಲೇಸ್ಮೆಂಟ್ ಆಗಕ್ಕೆ ಕೊನೆ ದಿನ ಆಸ್ ಪರ್ ರೂಲ್ 72 ಅವರ್ಸ್ ಅಲ್ಲಿ ಇದೆ ರೂರಲ್ಗೆ. ಓಕೆನಾ? ಅಲ್ಲಿ ಪವರ್ ಸಪ್ಲೈ ಒಂದು ಸೋರ್ಸ್ ಇದೆ ಕೊಡ್ಲಿಕ್ಕೆ. ಅದು ಒಂದ್ ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ. ಅಲ್ಲಿ ಸೋರ್ಸ್ ಇರೋದಕ್ಕೋಸ್ಕರ ಎಲ್ಲಿ ಸೋರ್ಸ್ ಇಲ್ಲ ಆ ಜಾಗದಲ್ಲಿ ಆ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿ ಸೋರ್ಸ್ ಇಲ್ಲದ ಕಡೆ ಅವ್ರಿಗೂ ಸಪ್ಲೈ ಕೊಟ್ಟಿದೀವಿ, ಇವ್ರಿಗೂ ಸಪ್ಲೈ ಕೊಟ್ಟಿದೀವಿ. ಸಪ್ಲೈ ಇಬ್ರಿಗೂ ಕೊಟ್ಟಾಗ ಇಬ್ರಿಗೂ ಕರೆಕ್ಟ್ ಆಯ್ತಾ? ಇಬ್ರಿಗೂ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ನೆಕ್ಸ್ಟ್ ಎಲ್ಲಿ ಸೋರ್ಸ್ ಇಲ್ಲ ಅಲ್ಲಿ ಟ್ರಾನ್ಸ್ಫಾರ್ಮರ್ ಅಲರ್ಟ್ ಆದ ತಕ್ಷಣ ತಂದು ಇಲ್ಲಿ ಕೊಟ್ಟು ಬ್ಯಾಲೆನ್ಸ್ ಕ್ಲೋಸ್ ಮಾಡ್ತೀವಿ. ಸಪ್ಲೈ ಇಬ್ರಿಗೂ ಕೊಟ್ಟಿದ್ದೀವಿ. ನಮ್ಮ ಮೇನ್ ಮೋಟೋ ಏನಂದ್ರೆ ಎಲ್ರಿಗೂ ಸಪ್ಲೈ ಪವರ್ ಸಪ್ಲೈ ಅರೇಂಜ್ ಮಾಡ್ಕೊಡ್ಬೇಕು. ಅವ್ರು ಕೇಳ್ತಿರೋದು ಉತ್ತರನೇ ಇಲ್ಲ. ಆಲ್ಟರ್ನೇಟ್ ಸಪ್ಲೈ ಕೊಟ್ಟಿದ್ಯಾ? ನಾನು ಹೇಳಿದ್ದೆ. ಒಂದು ನಿಮಿಷ ಸರ್, ನಾವು ಮಾತಾಡಕ್ಕೆ ಅವಕಾಶ ಕೊಡಿ. ನಿಮ್ದು ಏನಿದೆ ಅದು ನೀವು ಹೇಳಿ, ನಮ್ಗೆ ಅವಕಾಶ ಕೊಟ್ಟು ಆಮೇಲೆ ನೀವು ಮಾತಾಡಿ. ನಾವು ಉತ್ತರ ಹೇಳ್ತಿದ್ದೀವಿ, ನೀವು ಕೇಳಿದ್ರೆ ನಾವು ಪ್ರಶ್ನೆ ಕೇಳಿದ ಮೇಲೆ ನೀವು ಉತ್ತರ ಹೇಳಿದಿನಲ್ಲ. ನನಗೂ ಆಲ್ಟರ್ನೇಟ್ ಸಪ್ಲೈ ಕೊಟ್ಟಿದ್ದೀರಾ, ಇವ್ರಿಗೂ ಆಲ್ಟರ್ನೇಟ್ ನಮ್ದು ಫುಲ್ ಆದ್ಮೇಲೆ ನೀವು ಮಾತಾಡ್ರಿ. ಆಯ್ತು, ಕೇಳಿದ್ಮೇಲೆ ಪೂರ್ತಿ ಎಲ್ಲಾನು ಹೇಳಿರ್ತಕ್ಕಂಥದ್ದು ಇವ್ರಿಗೆ ಅರ್ಥ ಆಗಿದೆ ಅಂತ ಅವ್ರು ಸುಮ್ಮನೆ ಇದಾರೆ. ಕರೆಕ್ಟ್ ಹೇಳ್ರಿ. ತಡ್ರಿ, ನಿಮ್ಗೆ ಅರ್ಥ ಆಗಿಲ್ಲ ಅದಕ್ಕೆ ಮಾತಾಡ್ತಿದ್ದಾರೆ ಮತ್ತೇನೆ. ನಮಸ್ತೆ. ಈಗ ಎಲ್ರಿಗೂ ಪವರ್ ಸಪ್ಲೈ ಕೊಡ್ತಕ್ಕಂಥ ಉದ್ದೇಶ ನಮ್ದು. ಮಾತಾಡಿ ಸರ್. ಇವ್ರಿಗೂ ಆಲ್ಟರ್ನೇಟ್ ಸಪ್ಲೈ ಕೊಟ್ಟಿದ್ದಾರೆ, ನನಗೂ ಆಲ್ಟರ್ನೇಟ್ ಸಪ್ಲೈ ಕೊಟ್ಟಿದ್ದಾರೆ, ಗ್ರಾಮಸ್ಥರಿಗೂ ಆಲ್ಟರ್ನೇಟ್ ಸಪ್ಲೈ ಕೊಟ್ಟಿದ್ದೀರಾ. ಈಗ RTCಗಳು ಬೇರೆ ಒಂದ್ ಕಡೆ ಆಲ್ಟರ್ನೇಟ್ ಸಪ್ಲೈ ಹೋಗಿದ್ದಾವೆ. RTC ಮತ್ತೆ ಮರುಕಳಿಸಿ ಆ ಜಾಗ ಬರೋಕ್ಕೆ ಎಷ್ಟು ದಿನ ಟೈಮ್ ತಗೊಂಬರುತ್ತೆ ಅಂತ ನಾನು ಕೇಳ್ತೀನಿ. 6 ವರ್ಷ 7 ವರ್ಷನ ಎಷ್ಟು ದಿನ ಆಗುತ್ತೆ? ಎಷ್ಟು ವರ್ಷಕ್ಕೆ ನೀವು ವರ್ಷ ನೀವ್ ಹೇಳ್ಬೇಡಿ, ನಾನು ಹೇಳ್ತೀನಿ ಎಷ್ಟು ವರ್ಷ ಅಂತ ಹೇಳಿ ನಾನು ಹೇಳ್ತೀನಿ. ಹೇಳಿದ್ನಲ್ಲ, ನಾಳೆ ನಾಡದ್ರಲ್ಲಿ 20 ಟ್ರಾನ್ಸ್ಫಾರ್ಮರ್ ರೆಡಿಯಾಗಿ ಕೊಡ್ತಿದ್ದಾರೆ. ಕೊಟ್ಟ ತಕ್ಷಣ ETC ಅಲಾಟ್ಮೆಂಟ್ ಬಂದ ತಕ್ಷಣ ಇಲ್ಲಿ
ನಾವು ಅದನ್ನ ಎರೆಕ್ಷನ್ ಮಾಡ್ತೀವಿ. ನಿಮ್ಮ ಸಾಹೇಬ್ರಿಗೆ ಮತ್ತೆ ಫೋನ್ ಮಾಡ್ರಿ ಮತ್ತೆ. ಯಾರಿಗೆ ಮಾತಾಡ್ಬೇಕು ಈಗ? ಅದು Section ಮುಗಿತಲ್ಲ. officer. ಮುಗಿತಲ್ಲ, ಈಗ ಏನಕ್ಕೆ ಮಾತಾಡ್ಬೇಕು? ಅವ್ರು ಮೊನ್ನೆ ಅವ್ರಿಗೆ ಏನಕ್ಕೆ ಮಾತಾಡ್ಬೇಕು? ಆಲ್ರೆಡಿ ಅವ್ರು ಇನ್ನೇ ಎರಡು ದಿನ ಆಗಿಲ್ಲ ಅಂದ್ರೆ ಮತ್ತೆ ಬರೋಣ, ಇವ್ರನ್ನೇ ಕೇಳಿ. ಹೌದು. ಈಗ ನಾಳೆ ಆಗಿಲ್ಲ, ಬಂದು ಕೇಳಿ. ಆಫೀಸರಿಗೆ ಮಾಡ್ತಾರೋ, ಡಬಲಿಂಗ್ ಮಾಡ್ತಾರೋ, ನಾನು ಒಂದು ಅದು ಪ್ರಾಬ್ಲಮ್ ಯಾವುದು, ಯಾವ ಲೊಕೇಶನ್, ಯಾವ ಲೊಕೇಶನ್ ನಮಗೆ ಈ ಸಾರ್ವಜನಿಕವಾಗಿ 2 ದಿನ ಅಂತ ಅವಕಾಶ ಕೊಟ್ಟಿದ್ದಾರೆ. 2 ದಿನ ಆದ್ಮೇಲೆ ಬರೋಣ. ಬನ್ನಿ, 2 ದಿನ ಯಾವ್ದು ಆದ್ರೂ ಮಾಡಿಲ್ಲ ಅಂದ್ರೆ ಹೇಳ್ರಿ ಅವ್ರು. ನೀವು ಈಗಲೇ ಸೆಕ್ಷನ್ ಆಕ್ಟಿವಿಟಿ ಮಾಡ್ಬೇಕಂತ ಏನಿಲ್ಲ, ನೀವು ಮಾಡ್ತಿರೋ ಬಿಡ್ತಿರೋ ಒಟ್ಟಿನಲ್ಲಿ 2 ದಿನ ಅಂತ ಒಟ್ಟಿಗೆ 2 ದಿನ ಬಿಟ್ಟು ಫೇಲ್ಯೂರ್ ಆಗಿದ್ದ ಸಾಯಂಕಾಲಕ್ಕೆ ಸಪೋಸ್ ರಾತ್ರಿ ಕತ್ಲಲ್ಲಿ ಇಟ್ಟಿಲ್ಲ ಅವ್ರನ್ನ. ಆದ್ಮೇಲೆ ಮಾಡೋದು ತಿರ್ಗಿ ಅದನ್ನ ತಿರ್ಗಿ ಅದು failure ಆದ್ಮೇಲೆ ಮಾಡೋದು. ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. failure ಆದ್ಮೇಲೆ ಫೇಲ್ಯೂರ್ ಆಗಿ ಮಾಡೋದು. ಈವ್ನಿಂಗ್ ಸಂಜೆ ರಾತ್ರಿ ಅವ್ರನ್ನ ಕತ್ಲಲ್ಲಿ ಇಟ್ಟಿಲ್ಲ, ರಾತ್ರಿಗೆ ಸಪ್ಲೈ ಕೊಟ್ಟಿದ್ದೀವಿ, ಆಲ್ಟರ್ನೇಟ್ ಮಾಡಿ. ಇಲ್ಲಿ ಕೇಳಿ, ನಮ್ಮ ಜೊತೆ ಮಾತಾಡಿ ಎಲ್ಲ. ಈಗ ಕೇಳಿ, ನೀವು 2 ದಿನ ಬಿಟ್ಟು ಇನ್ನೊಂದು ದಿನ ಎಕ್ಸ್ಟ್ರಾ ತಗೊಳ್ಳಿ, 3 ದಿನ ನಾವು ಎಲ್ಲರೂ ಸೇರಿ ನಿಮ್ಗೊಂದು ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡ್ತೀವಿ. 3 ದಿನದ ಒಳಗಡೆ ಅದು ಒಂದೇಳ ಇದು ಆಲ್ಟರ್ನೇಟ್ ಪವರ್ ಸಪ್ಲೈ ಇದೆ. ಇನ್ನೊಂದ್ ಕಡೆ ಆಲ್ಟರ್ನೇಟ್ ಪವರ್ ಸಪ್ಲೈ ಎಲ್ಲಿ ಅವಕಾಶ ಇದೆ ಅಲ್ಲಿಗೆ ನಾವು ಪವರ್ ಸಪ್ಲೈಗೆ ಕೊಟ್ಟಿದೀವಿ, ಸರಿನಾ? ಈಗ ಇನ್ನೂ ಸ್ಕೇರ್ಸಿಟಿ ಇದೆ ನಮ್ಮಲ್ಲಿ, ಸರಿನಾ? ಈಗ ಇದರಲ್ಲಿ ನಡೆಸೋಕೆ ಆಗಷ್ಟು ದಿನ ನಡೆಸಿ ಎಲ್ರಿಗೂ ಬ್ಯಾಲೆನ್ಸ್ ಮಾಡಿಸಿ ಪವರ್ ಸಪ್ಲೈ ಕೊಡ್ತೀವಿ ನಾವು, ಸರಿನಾ? ಈಗ ನೆಕ್ಸ್ಟ್ ಏನಾದ್ರು ಬಂದಾಗ TC ಆಲ್ಟರ್ನೇಟ್ ಪವರ್ ಸಪ್ಲೈ ಇಲ್ದಿರೋ ಕಡೆಗೆ ಅವಶ್ಯಕತೆ ಇದೆ, ಅಲ್ಲಿ ಕೊಡ್ಲೇಬೇಕಂದಾಗ ಅಲ್ಲಿ ಕೊಡ್ತೀವಿ. ಅಲ್ಲೆಲ್ಲಾನು ಕ್ಲಿಯರ್ ಆಗಿದೆ, ಎಲ್ಲ ಕಡೆ ಪವರ್ ಸಪ್ಲೈ ನಾವು ಬ್ಯಾಲೆನ್ಸ್ ಮಾಡಿದೀವಿ ಅಂದಾಗ ಟ್ರಾನ್ಸ್ಫಾರ್ಮರ್ ರಿಪ್ಲೇಸ್ ಮಾಡ್ತೀವಿ. ಮುಗಿದಿದ್ದ ಕತೆ. ಮನವಿ ಪತ್ರ. ಈಗ ಇವರು ವೆಂಕಟೇಶ್ ಅವರು ನಮಗೆ ಏನೋ ಒಂದು ವಿಚಾರ ಇಟ್ಕೊಂಡು ಬಂದಿದ್ವಿ. ಎಲ್ಲಿದ್ದೇವೆ? ದೇವರಹಳ್ಳಿ ಗ್ರಾಮ ಪಂಚಾಯಿತಿಯ PDOರವರು ದಿನಾಂಕ 8/5/2026 ಒಂದು ಮನವಿ ಮಾಡಿದ್ರು. ಮುಂಚೆ ಕೊಟ್ಟಂತ TC ಸುಟ್ಟೋಗಿದೆ, ಮತ್ತೆ ಹೊಸ TCಗೆ ನಾವು ಅರ್ಜಿ ಕೊಟ್ಟಿದ್ದೀವಿ. ಅದನ್ನ ನಮಗೆ ಅತಿ ಶೀಘ್ರವಾಗಿ ಟ್ರಾನ್ಸ್ಫರ್ನ ಪಟ್ಟಿಗೆ ಬದಲಾಯಿಸಿಕೊಡಿ ಅಂತೇಳಿ ಮನವಿ ಮಾಡಿದ್ರು. ಅದಕ್ಕೆ ನಾವು ಬಂದು ಇಲ್ಲೆಲ್ಲ ಕೇಳಿದಾಗ ನಾವು ಸದ್ಯಕ್ಕೆ 24 ಗಂಟೆಯಲ್ಲಿನೇ ಆಲ್ಟರ್ನೇಟ್ ಆಗಿ ಹಿಂದ್ಬೋಣ, ಏನು ಅದಕ್ಕೆ ವ್ಯವಸ್ಥೆ ಮಾಡಬೇಕಾಗಿತ್ತು. 3-4 ಅವರ್ಸ್ ಅಲ್ಲೇ ಕೊಡ್ತೀವಿ. 3-4 ಗಂಟೆಯಲ್ಲಿನೇ ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕಾಗಿತ್ತು ಮಾಡಿದೀವಿ. ಅಲ್ಲಿ ಇದುವರೆಗೂ ಕೂಡ ಯಾವುದೇ ಕೊರತೆ ಆಗದಂಗೆ ನೋಡ್ಕೊಂಡಿದೀವಿ. ಆಮೇಲೆ ಈ PDO ಮೇಡಮ್ ಅವರಿಗೆ ಒಂದು ಚೂರು ಗೊಂದಲ ಆಗ್ತಾ ಇದೆ. ಯಾರೋ ಲೇಔಟ್ ಅವರು PDO ಮೇಡಮ್ಗೆ ನಮ್ದು ಯಾಕೆ ನೀವು ಕನೆಕ್ಷನ್ ತಗೊಂಡ್ರಿ, ದಯವಿಟ್ಟು ತಕ್ಕಳಿ ಅಂತೇಳಿ ಅವರು ಇವ್ರಿಗೆ ಒತ್ತಡ ಕಾರಣಕ್ಕೋಸ್ಕರ ಇವರು ಸ್ವಲ್ಪ ಗೊಂದಲಕ್ಕೊಳಗಾಗಿ ನಮಗಿದ್ದಂಥ ಟ್ರಾನ್ಸ್ಫರ್ನೇ ನಮಗೆ ಕೊಟ್ಬಿಡಿ ಅಂತೇಳಿ ಅವರು ಇಲ್ಲಿಗೆ ಮೇಡಮ್ ಯಾರಿಗೆ ಈ ಉಪವಿಭಾಗಕ್ಕೆ ಅವರು ಕೂಡ ಮನವಿ ಮಾಡಿದ್ದಾರೆ. ಇವ್ರು ಹೇಳೋ ಪ್ರಕಾರ ಯಾರ್ದು ಸ್ವತ್ತ ಅಲ್ಲದು, ವೈಯಕ್ತಿಕವಾಗಿ ಯಾರ್ದು ಸ್ವತ್ತಲ್ಲ. ಅಲ್ಲಿ TC ಐತೆ ಅಂದ್ರೆ ಅದು ಸರ್ಕಾರದ್ದು ಅಥವಾ ಬೆಸ್ಕಾಂ ಇಲಾಖೆದು, ಯಾರಿಗೂ ಕೂಡ ಹೆದರ್ಬೇಕಾಗಿಲ್ಲ. ಅವ್ರು ಯಾರೋ ಲೇಔಟ್ ಅವರು ನಿಮಗೆ PDOಗೆ ತಕ್ಕಳಿ ಅಂತ ಏನಾದ್ರು ಒತ್ತಡ ಮಾಡಿದ್ರೆ ನೀವು ನಮಗೆ ನೇರವಾಗಿ ಫೋನ್ ಮಾಡಿ, ನಾವು ಅವ್ರಿಗೆ ಮಾತಾಡ್ತೀವಿ, ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಇವ್ರು ಒಟ್ಟಾರೆ ಇವ್ರ ಉದ್ದೇಶ ಏನಪ್ಪ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಪವರ್ ಸಪ್ಲೈ ಕಟ್ ಮಾಡಿಲ್ಲ. ಸದ್ಯಕ್ಕೆ ಏನು ನಡಿಬೇಕು, ಜೀವನ ಹೆಂಗ್ ನಡಿಬೇಕು, ಜೀವನ ನಡೀತಾ ಇದೆ. ಯಾರಿಗೂ ಉಣ್ಣಕ್ಕೆ ತಿನ್ನಕ್ಕೆ ಕಡಿತ ಅಂದ್ರೆ ಹಳ್ಳಿ ಭಾಷೆಯಲ್ಲಿ ಹೇಳ್ತಾ ಇದೀನಿ, ಯಾವುದೇ ಕಾರಣಕ್ಕೂ ಯಾವುದೇ ಅಡೆತಡೆ ಇಲ್ಲ. ನಡೆಯುವವರೆಗೂ ಮಾಡ್ತಾ ಹೋಗಿ ನಮಗೆ ಬೇಕಾದ ಆ ಊರಿಗೆ ಬೇಕಾದಂತ TC ಬೇರೆ ಒಂದ್ ಕಡೆ ಅರ್ಜೆಂಟ್ ಆಗಿರೋ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿದೆ. ಇದಕ್ಕೆ ನಾವು ಇನ್ನು 2-3 ದಿನದಲ್ಲಿ ಸರಿ ಮಾಡಿಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ಕೇಳಿಸ್ಕೊಂಡಿದ್ದೀರಿ. ಇನ್ನು 2-3 ದಿನದ ಮತ್ತೆ ಬಿಟ್ಟು ಬರ್ತೀವಿ. ಅವಾಗಿಲ್ಲ ಅಂದ್ರೆ ನೀವು ಏನು ಇಷ್ಟೊತ್ತು ಮಾತಾಡಿದ್ರಲ್ಲ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು. ಓಕೆ, ಇನ್ನೊಂದು ವಿಚಾರ ಸರ್, ಈಗ ನಿಮ್ಮ ಮೂಲಕನೇ ಇಲ್ಲಿ ಸಹಾಯಕ ಇಂಜಿನಿಯರ್ ಬರ್ತಾರಾ? ಎಡಬಲಿ ಸಹಾಯಕ ಕಾರ್ಯನಿರ್ವಾಹಕ ಕಾರ್ಯನಿರ್ವಾಹಕ ಸಹಾಯಕ ಇಂಜಿನಿಯರ್ ಇರ್ತಲ್ಲ. ಓಕೆ, ಅವ್ರ ಮೂಲಕ ಮಾನ್ಯ ರಾಜ್ಯ ಸರ್ಕಾರಕ್ಕೆ ತಲುಪಿಸುವಂತ ಒಂದು ವಿಷಯ ಏನಪ್ಪಾ ಅಂತಂದ್ರೆ ವಿದ್ಯುತ್ ಖಾಸಗೀಕರಣ ಕೈ ಬಿಡುವಂತೆ ಹಾಗೂ ಸಾರ್ವಜನಿಕ ವಿದ್ಯುತ್ ಸೇವೆಯನ್ನ ಬಲಪಡಿಸುವಂತೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇತ್ತೀಚೆಗೆ ಕೇಂದ್ರದಲ್ಲಿ ಅಥವಾ ಭಾರತದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ವಿದ್ಯುತ್ತನ್ನು ಕೂಡ ಖಾಸಗೀಕರಣ ಮಾಡಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇವತ್ತು ಸರ್ಕಾರದ ಕಚೇರಿಗಳಲ್ಲಿನೇ ನಾವು ಪ್ರಶ್ನೆ ಮಾಡಕ್ ಆಗ್ತಾ ಇಲ್ಲ. ಈ ಉದಾಹರಣೆ ನಿಮ್ದು ನಮ್ಮ ಸರ್ಕಾರಿ ಇಲಾಖೆ ಅಲ್ವಾ, ನಿಮಗೇನೆ ಕೆಲವೊಂದು ಪ್ರಶ್ನೆ ಮಾಡಕ್ ಆಗ್ತಾ ಇಲ್ಲ. ಇನ್ನು ಖಾಸಗೀಕರಣ ಆದ್ರೆ ಅವ್ರು ನಮ್ಮನ್ನ ಒಳಗಡೆ ಬಿಟ್ಕೋತಾರ, ಗೇಟಿಂದ ಹೊರಗಡೆ ಇರಿ ಅಂತಾರೆ. ನಾವು ಪ್ರಶ್ನೆ ಮಾಡೋಕ್ಕೂ ಕೂಡ ನಮ್ಮ ಹಕ್ಕನ್ನು ನಾವು ಕಳ್ಕೋಬೇಕಾಗತ್ತೆ ಖಾಸಗೀಕರಣ ಆದ್ರೆ ವಿದ್ಯುತ್ ಅನ್ನುವಂಥದ್ದು. ಹಾಗಾಗಿ ಇದಕ್ಕೆ ನಾವು ಇಡೀ ರಾಜ್ಯಾದ್ಯಂತ ಇದನ್ನ ಖಾಸಗೀಕರಣ ಮಾಡ್ಲಿಕ್ಕೆ ನಾವು ಅವಕಾಶ ಮಾಡಬಾರ್ದು ಅನ್ನೋ ಒಂದು ಮನವಿ ಪತ್ರವನ್ನ ಸಂಬಂಧಪಟ್ಟ ಉಪವಿಭಾಗ ಆಗಿರ್ಬೋದು, ಸಂಬಂಧಪಟ್ಟ ನಿಮ್ಮ ಯಾವ್ಯಾವ ಬೆಸ್ಕಾಮು, ಆಮೇಲೆ ಎಸ್ಕಾಮು, ಆಮೇಲೆ ಮೆಸ್ಕಾಮು, ಇವೇನೇನಿದಾವಲ್ಲ ಎಲ್ಲ ಈ ಉಪವಿಭಾಗಗಳಿಂದ ಕೊಡ್ತಾ ಇದೀವಿ. ವಿಚಾರ ಏನಂದ್ರೆ ಭಾರತದ ವಿವಿಧ ರಾಜ್ಯಗಳಲ್ಲಿ ವಿದ್ಯುತ್ ಕ್ಷೇತ್ರವನ್ನ ಖಾಸಗೀಕರಣಗೊಳಿಸುವ ಕುರಿತು ಚರ್ಚೆಗಳು ನಡೀತಾ ಇದ್ದಾವೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಕುರಿತು ಸಾರ್ವಜನಿಕರಲ್ಲಿ ಆತಂಕ ಉಂಟಾಗಿದೆ. ವಿದ್ಯುತ್ ಎಂಬುದು ಜನಸಾಮಾನ್ಯರ ಮೂಲಭೂತ ಅಗತ್ಯ ಸೇವೆಗಳಲ್ಲಿ ಒಂದಾಗಿದೆ. ಇದನ್ನು ಸಂಪೂರ್ಣವಾಗಿ ಸಾರ್ವಜನಿಕರ ಹಿತದೃಷ್ಟಿಯಲ್ಲಿನೇ ನಿರ್ವಹಿಸಬೇಕಾಗಿದೆ. ವಿದ್ಯುತ್ ಖಾಸಗೀಕರಣದಿಂದ ಗ್ರಾಮೀಣ ಪ್ರದೇಶದ ರೈತರು, ಕಾರ್ಮಿಕರು, ಸಣ್ಣ ವ್ಯಾಪಾರಸ್ಥರು ಹಾಗೂ ಸಾಮಾನ್ಯ ಗ್ರಾಹಕರ ಮೇಲೆ ಹೆಚ್ಚಿನ ಆರ್ಥಿಕ ಹೊರೆ ಬೀಳುವ ಸಾಧ್ಯತೆ ಇದೆ. ಖಾಸಗಿ ಕಂಪನಿಗಳು ಲಾಭದ ಉದ್ದೇಶದಿಂದ ಕಾರ್ಯನಿರ್ವಹಿಸುವುದರಿಂದ ವಿದ್ಯುತ್ ದರ ಏರಿಕೆ ಅಥವಾ ಸೇವೆಯಲ್ಲಿ ಅಸಮಾನತೆ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ನಿರ್ಲಕ್ಷ್ಯದಂತಹ ಸಮಸ್ಯೆಗಳು ಉಂಟಾಗುವ ಆತಂಕ ಜನರಲ್ಲಿ ಮನೆ ಮಾಡಿದೆ. ಆದ್ದರಿಂದ ವಿದ್ಯುತ್ ಖಾಸಗೀಕರಣದ ಯಾವುದೇ ಪ್ರಕ್ರಿಯೆಗಳನ್ನು ಕೈಬಿಟ್ಟು
ಬೆಸ್ಕಾಂ ಸೇರಿದಂತೆ ನಮಗೆ ಮುಖ್ಯವಾಗಿ ಇಲ್ಲಿ ಬೆಸ್ಕಾಂ ಬರುತ್ತೆ. ಬೆಸ್ಕಾಂ ಸೇರಿದಂತೆ ಸರ್ಕಾರಿ ವಿದ್ಯುತ್ ಸಂಸ್ಥೆಗಳು ಮತ್ತಷ್ಟು ಬಲಪಡಿಸುವ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರಿಗೆ ಗುಣಮಟ್ಟದ ಹಾಗೂ ಕೈಗೆಟುಕುವ ದರದಲ್ಲಿ ವಿದ್ಯುತ್ ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಇಲಾಖೆ ಅಗತ್ಯ ಕ್ರಮ ಜರುಗಿಸಬೇಕು. ಹೀಗಾಗಿ ಈ ಮನವಿಯನ್ನು ಪರಿಗಣಿಸಿ ವಿದ್ಯುತ್ ಖಾಸಗೀಕರಣದ ವಿರುದ್ಧ ನಮ್ಮ ಅಭಿಪ್ರಾಯವನ್ನ ಸರ್ಕಾರದ ಗಮನಕ್ಕೆ ತರಬೇಕು ಹಾಗೂ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕಂತೇಳಿ ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ನಿಮ್ಮ ಮೇಲಧಿಕಾರಿಗಳು ಅಥವಾ ಸರ್ಕಾರಕ್ಕೆ ಕಳಿಸುವಂತ ಕೆಲಸ ನಿಮ್ಮ ಉಪವಿಭಾಗದಿಂದ ಆಗಲಿ ಅನ್ನುವಂಥದ್ದು ನಮ್ಮ ಮನವಿಯ ಮುಖ್ಯ ಉದ್ದೇಶ. ಓಕೆನಾ? ಥ್ಯಾಂಕ್ ಯು. ಎಲ್ಲರೂ ಬರಪ್ಪ. ನಮ್ಮ ಇವರು ನಮ್ಮ ಸಿಬ್ಬಂದಿನ ಇವರು ಇವರೇ ಅಲ್ಲ ಫೋಟೋ ಅಲ್ಲಿ ವಿಡಿಯೋ ಆಗ್ತಾ ಇದೆ. ಫೋಟೋ ಯಾರು ತೆಗಿದ್ದಾರೆ? ನಾನು ತೆಗಿತೀನಿ. ನಿಮ್ಮ ಮೇಲೆ ಬನ್ನಿ. ಅಲ್ಲಿ ಸಿಬ್ಬಂದಿ ಸರ್ ಮುಂದೆ ಫಸ್ಟ್ ಅವರು ಬನ್ನಿ ಬನ್ನಿ. ನಿಮ್ಮ ಹೆಸರು ಗೊತ್ತಾಗಲಿ. ನಿಮ್ಮ ಹೆಸರು ನೀವು ಇಲ್ಲಿ ಸಿಬ್ಬಂದಿನಾ? ನೀವು ಬರ್ತಾರಾ? ಎಲ್ಲರೂ ಬರ್ತಾರಾ? ಮೇಲೆ ಕಾಣಿಸ್ತಿಲ್ಲ ಬೋರ್ಡ್. ನೋಡಿರಿ ಸಾಧ್ಯ ಆದಂಗೆ ತೆಗೀರಿ. ಭಾಳ ಲಾಂಗ್ ಆಗುತ್ತೆ. ಬಾ ಹತ್ರನೇ ಬಾ. ಆಯ್ತು ಬಂದಿಲ್ಲ ಅಂದ್ರೆ ತೋರಿಲ್ಲ ಹತ್ರ. ಅಲ್ಲಿ ನೀವು ಸಾರಿ ಫೋನ್ ಸಾರಿ ಕೊಟ್ಟು ಬನ್ನಿ. ಬನ್ನಿ ಸರ್. ಸರ್ ಅದರ ಮುಂದೆ ತೆಗಿ ಸರ್. ಇಲ್ಲ ಅಡ್ಡ ತೆಗೀರಿ ಸರ್. ತೆಗೀರಿ ನೋಡಿ ಸರ್. ಒಂದೇ ನಿಮಿಷ ಸರ್. ಮೇಡಮ್ ನೀವು ಹೋಗಿ. ನೀವು ಹೋಗಮ್ಮ. ಅವ್ರನ್ನ ಕರ್ಕೊಳ್ಳಿ. ಅವ್ರ ಸಿಬ್ಬಂದಿನಾ? ಓಕೆ ಥ್ಯಾಂಕ್ ಯು. ಅದಕ್ಕೆ ಒಂದು ರಿಸೀವ್ಡ್ ಹಾಕ್ಸ್ಕೊಂಬನ್ನಿಯಪ್ಪ.